ಪ್ರದೋಷ ಕಾಲದ ವ್ರತವು ಭಗವಾನ್ ಶಿವ ಮತ್ತು ಆತನ ಪತ್ನಿ ಪಾರ್ವತಿಗೆ ಸಂಬಂಧಿಸಿದ ವ್ರತವಾಗಿದೆ. ಈ ಪವಿತ್ರ ವ್ರತವನ್ನು ಆಚರಿಸುವುದರಿಂದ ಆ ವ್ಯಕ್ತಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಪ್ರದೋಷ ವ್ರತವನ್ನು ಸಾಮಾನ್ಯವಾಗಿ 1 ತಿಂಗಳಲ್ಲಿ 2 ಬಾರಿ ಆಚರಿಸಲಾಗುತ್ತದೆ. ಉಪವಾಸವನ್ನು ಪ್ರಾಮಾಣಿಕ ಹೃದಯದಿಂದ ಪ್ರದೋಷ ಸಮಯದಲ್ಲಿ ಆಚರಿಸುವುದರಿಂದ ವ್ಯಕ್ತಿಯು ಬಯಸಿದ ವಸ್ತುಗಳನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಶಾಸ್ತ್ರಗಳ ಪ್ರಕಾರ ಮಾಸದ 2 ಕಡೆಯ ತ್ರಯೋದಶಿ ತಿಥಿಯ ಸಂಜೆಯ ಸಮಯವನ್ನು ಪ್ರದೋಷ ಎಂದು ಕರೆಯಲಾಗುತ್ತದೆ. ಪ್ರದೋಷದ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿರುವ ರಜತ ಭವನದಲ್ಲಿ ಶಿವನು ನೃತ್ಯ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ. ಇದರಿಂದಾಗಿ ಜನರು ಶಿವನನ್ನು ಮೆಚ್ಚಿಸಲು ಈ ದಿನ ಪ್ರದೋಷ ವ್ರತವನ್ನು ಆಚರಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿರಲಿ ಅದಕ್ಕೆ ಪರಿಹಾರ ದೊರೆಯುವ ಒಂದೇ ಒಂದು ಸಮಯವೆಂದರೆ ಅದು ಪ್ರದೋಷ ಸಮಯ. ಮುಕ್ಕೋಟಿ ದೇವತೆಗಳು ಕೂಡ ಪರಮೇಶ್ವರನ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲುವ ಸಮಯ ಇದು. ಕೈಲಾಸದಲ್ಲಿ ಸಾಕ್ಷಾತ್ ಆ ಮಹಾದೇವನು ಆನಂದ ತಾಂಡವ ಮಾಡುವ ಸಮಯ ಇದು. ತಿಳಿದು ಅಥವಾ ತಿಳಿಯದೆ ನಾವು ಮಾಡಿದ ಪಾಪಗಳನ್ನು, ನಮಗೆ ಹಿಡಿದ ದರಿದ್ರವನ್ನು ಕ್ಷಣದಲ್ಲಿ ಭಸ್ಮ ಮಾಡುವ ಶಕ್ತಿ ಈ ಒಂದು ಸಮಯಕ್ಕೆ ಮಾತ್ರ ಇದೆ. ಅಸಲಿಗೆ ಪ್ರದೋಷ ಕಾಲ ಅಂದರೆ ಏನು? ಇದು ತಿಂಗಳಿನಲ್ಲಿ ಯಾವಾಗ ಬರುತ್ತದೆ, ವಾರದಲ್ಲಿ ಯಾವ ದಿನ ಬರುವ ಪ್ರದೋಷ ನಿಮ್ಮ ಹಣೆಬರಹವನ್ನು ಬದಲಿಸುತ್ತದೆ. ಮುಖ್ಯವಾಗಿ ಆ ಸಮಯದಲ್ಲಿ ತಪ್ಪಾಗಿ ಕೂಡ ಮಾಡಬಾರದ ಕೆಲಸಗಳು ಯಾವುವು ಎಂದು ಈಗ ತಿಳಿಯೋಣ. ಪ್ರದೋಷ ಅಂದರೆ ಪಾಪ ನಿರ್ಮೂಲನೆ ಎಂಬ ಅರ್ಥ. ರಾತ್ರಿ ಆರಂಭವಾಗುವ ಸಮಯ, ಹಗಲು ಅಂತ್ಯವಾಗುವ ಸಂಧ್ಯಾ ಸಮಯವೇ ಈ ಪ್ರದೋಷ. ಪ್ರತಿ 15 ದಿನಗಳಿಗೆ 1 ಬಾರಿ ಅಂದರೆ ಅಮಾವಾಸ್ಯೆಗೆ ಮೊದಲು ಬರುವ ತ್ರಯೋದಶಿ ದಿನ, ಪೌರ್ಣಿಮೆಗೆ ಮೊದಲು ಬರುವ ತ್ರಯೋದಶಿ ದಿನ ಈ ಅದ್ಭುತ ಕ್ಷಣಗಳು ಬರುತ್ತವೆ. ಸೂರ್ಯನು ಅಸ್ತಮಿಸಲು 1.5 ಗಂಟೆ ಮೊದಲಿನಿಂದ ಸೂರ್ಯ ಅಸ್ತಮಿಸಿದ ನಂತರ 1.5 ಗಂಟೆ ಇರುವ ಸಮಯವನ್ನೇ ಪ್ರದೋಷ ಕಾಲ ಅಂತಾರೆ. ಒಟ್ಟಾರೆ 3 ಗಂಟೆಗಳ ಕಾಲದ ಶಕ್ತಿಯುತ ಸಮಯ ಇದು. ಪುರಾಣಗಳ ಪ್ರಕಾರ ಕ್ಷೀರಸಾಗರದ ಮಥನದಲ್ಲಿ ಹುಟ್ಟಿದ ಭಯಂಕರ ಹಾಲಾಹಲವನ್ನು ಶಿವನು ಕುಡಿದು ಲೋಕವನ್ನು ಕಾಪಾಡಿದ ಸಮಯ ಇದು. ಅದಕ್ಕಾಗಿಯೇ ಈ ಸಮಯದಲ್ಲಿ ಶಿವನು ಅತ್ಯಂತ ಪ್ರಸನ್ನವಾಗಿರುತ್ತಾನೆ. ಕೇಳಿದ ವರಗಳನ್ನು ತಕ್ಷಣ ಕೊಡುತ್ತಾನೆ. ತ್ರಯೋದಶಿಯು ಯಾವ ವಾರ ಬರುತ್ತದೆ ಹಾಗೂ ಅದಕ್ಕೆ ತಕ್ಕ ಫಲಗಳನ್ನು ನೋಡುವುದಾದರೆ ಇದನ್ನು ಬಹಳ ಜಾಗ್ರತೆಯಿಂದ ಕೇಳಿ, ಏಕೆಂದರೆ ಇದರಲ್ಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವಿದೆ. ಸೋಮವಾರ ಸೋಮ ಪ್ರದೋಷ. ಮನಃಶಾಂತಿ ಇಲ್ಲದವರಿಗೆ ಒಳ್ಳೆಯ ಆಲೋಚನೆಗಳು ಬರಲು ಇದು ಉತ್ತಮವಾದ ದಿನ. ಮಂಗಳವಾರ ಭೌಮ ಪ್ರದೋಷ. ಇದು ಬಹಳ ಶಕ್ತಿಯುತವಾದದ್ದು. ಸಾಲದ ಕಷ್ಟಗಳು, ಆರ್ಥಿಕ ತೊಂದರೆಗಳು, ಅನಾರೋಗ್ಯ ಸಮಸ್ಯೆಗಳಿರುವವರು ಖಂಡಿತ ಪೂಜೆ ಮಾಡಬೇಕಾದ ದಿನವಿದು. ಋಣ ವಿಮುಕ್ತಿಗೆ ಇದು ಅದ್ಭುತ ಮಾರ್ಗ. ಬುಧವಾರ ಬುದ್ಧಿ, ವಿದ್ಯೆ, ವ್ಯಾಪಾರದಲ್ಲಿ ಅಭಿವೃದ್ಧಿಗಾಗಿ. ಗುರುವಾರ ಗುರುಪ್ರದೋಷ. ಪಿತೃದೋಷಗಳು ಹೋಗಲು ಗುರುಗಳ ಅನುಗ್ರಹಕ್ಕಾಗಿ. ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕಟಾಕ್ಷ, ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆಗಾಗಿ. ಶನಿವಾರ ಶನಿ ಪ್ರದೋಷ. ಅತ್ಯಂತ ವಿಶೇಷವಾದದ್ದು ಇದೆ. 7.5 ಶನಿ, ಅರ್ಧಾಷ್ಟಮ ಶನಿ ಪರಿಣಾಮದಿಂದ ನರಳುತ್ತಿರುವವರಿಗೆ ಇದು ಸಂಜೀವಿನಿ. ಆ ದಿನ ಶಿವಾಲಯಕ್ಕೆ ಹೋದರೆ ಶನಿ ಪರಿಣಾಮ ಕಡಿಮೆಯಾಗುತ್ತದೆ. ಪ್ರದೋಷ ಕಾಲದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಕೇವಲ ಶಿವಾಲಯಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿದರೂ ಸಾಕು. ಸಾಧ್ಯವಾದರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ, ಇಲ್ಲವಾದರೆ ಕನಿಷ್ಠ ಹಾಲು, ಬಿಲ್ವ ಎಲೆಗಳನ್ನು ಸಮರ್ಪಿಸಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ. ನಂದಿ ದೇವರ ಕೊಂಬುಗಳ ಮಧ್ಯದಿಂದ ಶಿವಲಿಂಗವನ್ನು ದರ್ಶನ ಮಾಡುವುದು ತುಂಬಾ ಮುಖ್ಯ. ಆದರೆ ನೆನಪಿಡಿ, ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ಈ ಸಂಧ್ಯಾ ಸಮಯದಲ್ಲಿ ನಿದ್ರೆ ಮಾಡುವುದು ದರಿದ್ರಕ್ಕೆ ಆಹ್ವಾನ ನೀಡಿದಂತೆ. ಆಹಾರ ತಿನ್ನಬಾರದು. ಸಾಧ್ಯವಾದರೆ ಉಪವಾಸ ಇರುವುದು ಶ್ರೇಷ್ಠ. ಕೆಟ್ಟ ಮಾತುಗಳು, ಜಗಳಗಳು, ಟಿವಿ, ಫೋನ್ ಎಲ್ಲವನ್ನೂ ಬದಿಗಿಟ್ಟು ಕೇವಲ ಆ 1.5 ಗಂಟೆ ಸಮಯ ಶಿವಧ್ಯಾನದಲ್ಲಿ ಕಳೆದರೆ ನಿಮ್ಮ ಜನ್ಮಗಳ ಪಾಪಗಳು ನಶಿಸಿ ಹೋಗುತ್ತವೆ. ವೀಕ್ಷಕರೇ, ಮುಂದಿನ ಪ್ರದೋಷ ಯಾವಾಗ ಬರುತ್ತದೆ ಎಂದು ಕ್ಯಾಲೆಂಡರ್ ನೋಡಿ ಎಷ್ಟೇ ಕೆಲಸಗಳಿದ್ದರೂ ಬದಿಗಿಟ್ಟು ಆ ಸಮಯದಲ್ಲಿ ಹತ್ತಿರದ ಶಿವಾಲಯಕ್ಕೆ ಹೋಗಿ ಒಂದು ದೀಪ ಹಚ್ಚಿ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ನೀವೇ ನೋಡುತ್ತೀರಿ. ಅಸಲಿಗೆ ಈ ಪ್ರದೋಷ ಕಾಲಕ್ಕೆ ಇಷ್ಟು ಶಕ್ತಿ ಎಲ್ಲಿಂದ ಬಂದಿದೆ? ಇದರ ಹಿಂದೆ ಒಂದು ರೋಮಾಂಚಕ ಘಟನೆ ಇದೆ. ಪೂರ್ವದಲ್ಲಿ ಅಮೃತಕ್ಕಾಗಿ ದೇವತೆಗಳು, ರಾಕ್ಷಸರು ಸಮುದ್ರವನ್ನು ಮತಿಸಿದರು. ಆದರೆ ಮೊದಲು ಬಂದಿದ್ದು ಅಮೃತವಲ್ಲ, ಸರ್ವ ಲೋಕಗಳನ್ನು ಸುಟ್ಟು ಹಾಕುವ ಭಯಾನಕ ಹಾಲಾಹಲ ಅಂದರೆ ವಿಷ. ಆ ವಿಷ ಬೆಂಕಿಯನ್ನು ತಾಳಲಾರದೆ ದೇವತೆಗಳೆಲ್ಲ ಓಡೋಡಿ ಕೈಲಾಸಕ್ಕೆ ಹೋಗಿ ಶಿವಯ್ಯ ನಮ್ಮನ್ನು ಕಾಪಾಡು ಎಂದು ಕಾಲಿನ ಮೇಲೆ ಬಿದ್ದರು. ಆಗ ನಮ್ಮ ಪರಮೇಶ್ವರನು ಸಮಸ್ತ ಲೋಕಗಳನ್ನು ನಾಶ ಮಾಡಬಲ್ಲ ಆ ವಿಷವನ್ನು ಒಂದು ಸಣ್ಣ ಉಂಡೆಯಾಗಿ ಮಾಡಿ
ಮಾಡಿ ಕಂಠದಲ್ಲಿ ನಿಲ್ಲಿಸಿದನು. ಆ ವಿಷದ ಉಷ್ಣದಿಂದ ಶಿವಯ್ಯನ ಕಂಠ ನೀಲವಾಗಿ ಮಾರ್ಪಟ್ಟಿತು. ಆಗ ಶಿವನು ಮರಣವನ್ನೇ ಜಯಿಸಿ ನೀಲಕಂಠನಾದನು. ಆ ಆಪತ್ತು ತೀರಿದ ಸಂತೋಷದಲ್ಲಿ ಆ ತ್ರಯೋದಶಿ ಸಾಯಂಕಾಲ ವೇಳೆಯಲ್ಲಿ ಕೈಲಾಸದಲ್ಲಿ ಶಿವನು ತನ್ನ ಡಮರುಗವನ್ನು ನುಡಿಸುತ್ತಾ ನಂದಿಯ ಕೊಂಬುಗಳ ನಡುವೆ ನಿಂತು ಆನಂದ ತಾಂಡವ ಮಾಡಿದನು. ಸರಸ್ವತಿ ದೇವಿ ವೀಣೆಯನ್ನು ನುಡಿಸಿದಳು, ಇಂದ್ರನು ವೇಣು ಊದಿದನು, ಲಕ್ಷ್ಮೀದೇವಿ ಹಾಡಿದಳು. ಬ್ರಹ್ಮಾಂಡವೇ ಪರವಶವಾದ ಸಮಯ ಅದು. ಆದ್ದರಿಂದ ಆ ಪ್ರದೋಷ ಸಮಯದಲ್ಲಿ ಶಿವನು ಮಹಾ ಆನಂದದಲ್ಲಿರುತ್ತಾನೆ. ಲೋಕಗಳನ್ನು ಸುಡುವ ವಿಷವನ್ನೇ ಕುಡಿದವನಿಗೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳೆಂಬ ವಿಷವನ್ನು ಕುಡಿಯುವುದು ಒಂದು ಲೆಕ್ಕವೇ ಅಲ್ಲ. ಆದ್ದರಿಂದ ಆ ಸಮಯದಲ್ಲಿ ಕಣ್ಣೀರಿನಿಂದ ಒಂದು ನಮಸ್ಕಾರ ಮಾಡಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ಆವಿಯಾಗಿ ಬಿಡುತ್ತದೆ. ಇನ್ನು ಈ ಸಮಯದಲ್ಲಿ ಯಾವ ದ್ರವ್ಯದಿಂದ ಅಭಿಷೇಕ ಮಾಡಿದರೆ ಯಾವ ಫಲಿತಾಂಶ ಸಿಗುತ್ತದೆ ಎಂದು ತಿಳಿಯೋಣ. ಶಿವಾಲಯಕ್ಕೆ ಹೋದಾಗ ಬರೀ ನಮಸ್ಕಾರ ಮಾಡಿ ಬಾರದಿರಿ. ಪ್ರದೋಷ ಸಮಯದಲ್ಲಿ ಮಾಡುವ ಅಭಿಷೇಕಕ್ಕೆ ಕೋಟಿ ಪಟ್ಟು ಫಲಿತಾಂಶ ಇರುತ್ತದೆ. ನಿಮ್ಮ ಕೋರಿಕೆಗೆ ತಕ್ಕ ವಸ್ತುವಿನಿಂದ ಅಭಿಷೇಕ ಮಾಡಿ. ಹಾಲು ನಿಮಗೆ ದೀರ್ಘಾಯುಷ್ಯಕ್ಕಾಗಿ. ಅನಾರೋಗ್ಯ ಹೋಗಬೇಕೆಂದರೆ ಆಕಳಿನ ಹಾಲಿನಿಂದ ಅಭಿಷೇಕ ಮಾಡಿಸಿ. ತುಪ್ಪ ಮೋಕ್ಷ ಬೇಕೆಂದುಕೊಳ್ಳುವವರು ಅಥವಾ ಯಾವತ್ತಿಗೂ ತೀರದ ಆಸೆಗಳು ಇರುವವರು ತುಪ್ಪದಿಂದ ಅಭಿಷೇಕ ಮಾಡಿದರೆ ಅದ್ಭುತ ಫಲ ಸಿಗುತ್ತದೆ. ಮೊಸರು ಸಂತಾನ ಇಲ್ಲದೆ ದುಃಖ ಪಡುವ ದಂಪತಿಗಳು ಮೊಸರಿನಿಂದ ಅಭಿಷೇಕ ಮಾಡಿದರೆ ವಂಶಾಭಿವೃದ್ಧಿ ಆಗುತ್ತದೆ. ಜೇನುತುಪ್ಪ ನಿಮ್ಮ ಗಂಟಲು ಚೆನ್ನಾಗಿರಬೇಕೆಂದರು, ಲಲಿತ ಕಲೆಗಳಲ್ಲಿ ಮೆರೆಯಬೇಕೆಂದರು ಜೇನಿನಿಂದ ಅಭಿಷೇಕ ಶ್ರೇಷ್ಠ. ಅಕ್ಕಿ ಹಿಟ್ಟು ಇದು ತುಂಬಾ ಜನರಿಗೆ ತಿಳಿದಿಲ್ಲ. ಸಾಲದ ಕಷ್ಟಗಳು ಹೆಚ್ಚಿದ್ದರೆ ಅಕ್ಕಿ ಹಿಟ್ಟಿನಿಂದ ಅಥವಾ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿದರೆ ಋಣ ವಿಮುಕ್ತಿ ದೊರೆಯುತ್ತದೆ, ದರಿದ್ರತೆ ದೂರವಾಗುತ್ತದೆ. ವಿಭೂತಿ ಕೋಟಿ ಪುಣ್ಯ ಫಲ ಬೇಕೆಂದರೆ ವಿಭೂತಿಯಿಂದ ಅಭಿಷೇಕ ಮಾಡಿ. ಇನ್ನು ನಂದೀಶ್ವರನ ರಹಸ್ಯ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಪ್ರದೋಷ ಕಾಲದಲ್ಲಿ ನಂದೀಶ್ವರನಿಗೆ ಒಂದು ವಿಶೇಷತೆ ಇದೆ. ಶಿವಯ್ಯ ಆನಂದ ತಾಂಡವ ಮಾಡುವುದು ನಂದಿಯ 2 ಕೊಂಬುಗಳ ಮಧ್ಯದಲ್ಲಿ ಎಂದು ಶಾಸ್ತ್ರ ಹೇಳುತ್ತದೆ. ಅದಕ್ಕಾಗಿಯೇ ಪ್ರದೋಷ ಸಮಯದಲ್ಲಿ ನಂದಿ ದೇವರ ಕೊಂಬುಗಳ ಮಧ್ಯದಿಂದ ಶಿವಲಿಂಗವನ್ನು ದರ್ಶನ ಮಾಡಿದರೆ ಸಾಕ್ಷಾತ್ ಕೈಲಾಸದಲ್ಲಿ ಶಿವತಾಂಡವ ನೋಡಿದ ಪುಣ್ಯಫಲ ಸಿಗುತ್ತದೆ. ಈ ಸಮಯದಲ್ಲಿ ನಂದಿ ದೇವರಿಗೆ ಹಸಿ ಅಕ್ಕಿ ಬೆಲ್ಲ ಮಿಶ್ರಣ ಮಾಡಿ ನೈವೇದ್ಯವಾಗಿ ಸಮರ್ಪಿಸುವುದು ತುಂಬಾ ಒಳ್ಳೆಯದು. ಆದರೆ ಒಂದು ಚಿಕ್ಕ ಎಚ್ಚರಿಕೆ, ತುಂಬಾ ಜನ ನಂದಿಯ ಕಿವಿಯಲ್ಲಿ ಕೋರಿಕೆಗಳನ್ನು ಹೇಳುತ್ತಾರೆ. ಆದರೆ ಪ್ರದೋಷ ಸಮಯದಲ್ಲಿ ಮಾತ್ರ ಶಿವನಿಗೂ ನಂದಿಗೂ ಮಧ್ಯೆ ಯಾರೂ ಅಡ್ಡ ಬರಬಾರದು. ಆ ಸಮಯದಲ್ಲಿ ನಂದಿಯು ದೃಷ್ಟಿ ಸಂಪೂರ್ಣ ಶಿವನ ಮೇಲೆಯೇ ಇರುತ್ತದೆ. ಆದ್ದರಿಂದ ಆ ಸಮಯದಲ್ಲಿ ನಂದಿಯನ್ನು ಮುಟ್ಟುವುದು ಅಥವಾ ಅಡ್ಡ ನಿಲ್ಲುವುದು ಮಾಡಬೇಡಿ. ದೂರದಿಂದಲೇ ನಮಸ್ಕರಿಸಿ. ಪ್ರದೋಷ ಕಾಲದಲ್ಲಿ ಗುಡಿಗೆ ಹೋಗಲಾರದವರು ಏನು ಮಾಡಬೇಕು? ಉದ್ಯೋಗ ಮಾಡುವವರು, ಅನಾರೋಗ್ಯದಲ್ಲಿರುವವರು ಪ್ರದೋಷ ಸಮಯದಲ್ಲಿ ಶಿವಾಲಯಕ್ಕೆ ಹೋಗಲು ಆಗದಿದ್ದಾಗ ಬೇಸರಗೊಳ್ಳಬೇಡಿ. ನೀವು ಮನೆಯಲ್ಲಿಯೇ ಇದ್ದು ಪ್ರದೋಷ ಸಮಯದಲ್ಲಿ ಅಂದರೆ ಸೂರ್ಯಾಸ್ತ ಸಮಯದಲ್ಲಿ ದೀಪ ಹಚ್ಚಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಅಥವಾ ದಾರಿದ್ರ್ಯ ದಹನ ಶಿವಸ್ತೋತ್ರ ಇದೆ, ಅದನ್ನು ಓದಿ. ಆ ಸಮಯದಲ್ಲಿ ಮನೆಯಲ್ಲಿ ಅಡುಗೆ ಮಾಡಬೇಡಿ, ತಿನ್ನಬೇಡಿ. ಆ 1.5 ಗಂಟೆ ಸಮಯ ಉಪವಾಸದಿಂದ ಶಿವಧ್ಯಾನ ಮಾಡಿದರೆ ನೀವು ಕಾಶಿಗೆ ಹೋಗಿ ದರ್ಶನ ಮಾಡಿದಷ್ಟೇ ಫಲ ನಿಮ್ಮ ಮನೆಯಲ್ಲಿ ಸಿಗುತ್ತದೆ. ಮುಖ್ಯವಾಗಿ ಶನಿ ಪ್ರದೋಷ ಬಂದಾಗ ಮಣ್ಣಿನಿಂದ ಚಿಕ್ಕ ಶಿವಲಿಂಗವನ್ನು ಮಾಡಿ ಅದನ್ನು ಪಾರ್ಥಿವ ಲಿಂಗ ಎಂದು ಕರೆಯುತ್ತಾರೆ. ಅದಕ್ಕೆ ಬಿಲ್ವದಳಗಳಿಂದ ಅಂದರೆ ಪೂಜೆ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ಶನಿ ದೋಷಗಳು, ರಾಹುಕೇತು ದೋಷಗಳು ದೂರವಾಗುತ್ತವೆ. ಇದು ಅನುಭವದಿಂದ ಸತ್ಯ. ಕೊನೆಗೆ ಒಂದು ಮಾತು, ಜೀವನ ಯಾವಾಗ ಹೇಗೆ ಬದಲಾಗುತ್ತದೆ ಯಾರಿಗೂ ಗೊತ್ತಿಲ್ಲ. ಕಷ್ಟಗಳ ಸುಳಿಗುಂಡಿಯಲ್ಲಿ ಸಿಲುಕಿದಾಗ ನಮ್ಮ ಕೈ ಹಿಡಿದು ದಡಕ್ಕೆ ತಲುಪಿಸುವವನು ಆ ಪರಮೇಶ್ವರ ಒಬ್ಬನೇ. ಮುಂಬರುವ ಪ್ರದೋಷವನ್ನು ತಪ್ಪಿಸಿಕೊಳ್ಳಬೇಡಿ. ನಿಮ್ಮ ಕಣ್ಣೀರನ್ನು ಶಿವಯ್ಯನ ಪಾದಗಳ ಬಳಿ ಬಿಟ್ಟು ಬನ್ನಿ, ಆತ ನಿಮ್ಮ ಭಾರವನ್ನು ಹೊರುತ್ತಾನೆ. ಈ ವಿಡಿಯೋ ನೋಡಿದ ಮೇಲೆ ಬರುವ ಪ್ರದೋಷ ದಿನ ನೀವು ಶಿವಾಲಯಕ್ಕೆ ಹೋಗುತ್ತೀರಿ. ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಲಿ ಎಂದು ಹೃದಯಪೂರ್ವಕವಾಗಿ ಆಶಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಓಂ ನಮಃ ಶಿವಾಯ ಎಂದು ಬರೆದು ನಮ್ಮ ಚಂದನ ಲೋಕ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.